ಅಂದ್ರೆ ಗುರು ಡೈಲಿ ವಿಡಿಯೋಸ್ ಮಾಡ್ತೀಯಲ್ಲ ನೀನು, ನಿನ್ಗೇನು ಬೇಜಾರಾಗಲ್ವಾ ಅಥವಾ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಒಬ್ಬ ಪುಣ್ಯಾತ್ಮ ಕಮೆಂಟ್ ಮಾಡಿದಾನೆ. ಮನೆ ಮುಂದೆ ಬರೋ ತರಕಾರಿನ, ಬಂಡಿನಲ್ಲಿ ಬರೋ ತರಕಾರಿನ ಎಷ್ಟು ಚೆನ್ನಾಗಿ ಕೇಳ್ತೀರಾ. ಅವನು 50 ರೂಪಾಯಿ ಕೆಜಿ ಅಂದರೆ 20 ರೂಪಾಯಿ ಮಾಡಂಗೆ ಕೊಡ್ತೀಯಾ, 1-2 ಕೆಜಿ ತಗೊಂತೀನಿ ಅಂತಾರೆ. ಜನ ನಾವು ನೋಡ್ತೀವಿ, ಅವ್ರನ್ನ ನೋಡಿದ್ರೆ ಕಾಲಾಗಿರೋ ತಗೊಂಡು ಹಾಕ್ಬೇಕು ಅನ್ಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅನ್ನ ಎಷ್ಟೇ ಇದ್ರೂ ಕೂಡ ತಟ್ಟೆಲ್ಲೇ ಕೈ ತೊಳೆದು ಬಿಡೋದು. ಅಂಶಂಗ್ಲಾಂಗ್ಲೇ ನಿಧಾನ ಇಟ್ಕೊಂಡ ಇಲ್ಲ ಮೂಟೆ ಪರ್ಕೊಂಡೋರ್ತು ಪಾತ್ಯಾ. ಓಕೆ ಫ್ರೆಂಡ್ಸ್, ನೀನು ಇಕ್ಕೊಂಬೇಕು, ನೀನು ಕೇಳಿದ್ರೆ ಏನು ಪಕ್ಕದ ಮನೆಯವ್ಳನ್ನ ಕೇಳಲಿಲ್ಲ, ಪಕ್ಕದ ತೋಟದವ್ಳನ್ನ ಕೇಳಲ್ಲ. ನೀನು ಇಕ್ಕಬೇಕು, ನೀನು ಎತ್ಕೊಂಡು. ಡೈಲಿ ಮುದ್ದೆ ಸಾರು ತಿಂದು 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 ನಾಲ್ಗೆಲ್ಲ ಬರ್ಗೆಟ್ಟೋಗ್ಬಿಟ್ಟಿತ್ತು. ಏನಂದರೆ ಮುದ್ದೆ ಅಂದರೆ ಇಷ್ಟನೇ, ಆದರೆ ಡೈಲಿ ತಿಂತಾ ಇದ್ರೆ ಒಂಥರ ಬೇಜಾರು ಕಣ್ರಿ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಬಂದು ಬಿಸಿ ಬಿಸಿ ಬೇಳೆ ಬಾತು ಮತ್ತು ಖಾರ ಬೂಂದಿ. ನಾವು ಯಾವ ಟೀ ಕುಡಿಯೋಕೆ ಹೋದ್ರು ನೀನು ಬಿಸ್ಕೆಟ್ ತಿನ್ನೋಕ್ಕೆ ಬರ್ತೀವಿ ಬಾ. ನಿಂಗೆ ಇನ್ನೇನು ಮಾಡೋ ಕೆಲಸ ಲೋಪಾರ್ ನನ್ನ ಮಗನೇ. ನಾವು ಟೀ ಕುಡಿಯೋಕೆ ಬಂದರೆ ಸಾಕು, ಇವನು ಬಿಸ್ಕೆಟ್ ತಿಂತವ್ರೆ ಅಂತ ಓಡ್ ಬರೋದು ನಮ್ಮ ಜಿಮ್ಮಿ. ಅಲ್ಲೇನಾ ಜಿಮ್ಮೆ ಅಲ್ಲ? ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೇನೆ. ವೆಂಕಿ ಹೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದಿದ್ದೀವಿ. ಇವಾಗ ತಾನೇ ನಾನು ಮತ್ತು ನಮ್ಮಮ್ಮ ಮತ್ತು ನಮ್ಮ ಜಿಮ್ಮಿ ಕೂಡ ಬಂದಿದ್ದಾನೆ ಕಣ್ರಿ. ಇವಾಗ ಸದ್ಯಕ್ಕೆ ನಮ್ಮಮ್ಮ ಮನೇಲಿ ಕಾಫಿ ಕುಡ್ದಿಲ್ಲ ಅಂದ್ಬಿಟ್ಟು ಇಲ್ಲಿ ಕಾಫಿ ಕುಡಿತಾ ಇದ್ದಾರೆ. ಜೊತೆಗೆ ನಮ್ಮ ಜಿಮ್ಮಿ ಬಾಲಲ್ಲಿ ಆಡಿಸ್ತಾವನೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಬಿಸ್ಕೆಟ್ ತಂದವ್ರೆ, ನನಗೂ ಹಾಕ್ತಾರೆ ಅಂದ್ಬಿಟ್ಟು ಸದ್ಯಕ್ಕೆ ಬಾಲಲ್ಲಿ ಆಡಿಸ್ಕೊಂಡು ನಿಂತವನೆ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ತಾನೇ ತೋಟಕ್ಕೆ ಬಂದೆ. ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದೊಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಒಬ್ಬ ಹಳ್ಳಿ ಹುಡುಗನಿಗೆ, ರೈತನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಪೋರ್ಟ್ ಅಂದ್ರೆ ಏನು, ದುಡ್ಡು ಹಣ ಕಾಸು ಇವೆಲ್ಲ ಕೊಟ್ಬಿಟ್ಟು ಸಪೋರ್ಟ್ ಮಾಡೋಕೆ ಹೋಗ್ಬೇಡ್ರಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಒಂದು ಕೊಡ್ರಿ ಸಾಕು. ಓಕೆ, ಈಗ ಇವಾಗ ತಾನೇ ತೋಟಕ್ಕೆ ಬಂದೆ. ಇನ್ನು ಕೆಲಸ ಏನು ಕಾರ್ಯ ಏನು ನೋಡೋಣ. ಪ್ರತಿಯೊಂದು ಕೂಡ ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇದ್ದಾವೆ, ಅದನ್ನೆಲ್ಲ ಮುಗಿಸ್ಕೋಬೇಕು ಇವತ್ತು. ಬನ್ನಿ ಹೇಗಿರುತ್ತೆ ನೋಡೇ ಬಿಡೋಣ. ಈಗ ಸಮಯ ಬಂದು 7:45 ಕಣ್ರಿ. ತೋಟಕ್ಕೆ ಆಲ್ಮೋಸ್ಟ್ 6 ಗಂಟೆಗೆಲ್ಲ ಕರೆಂಟ್ ಕೊಟ್ಟಿದ್ದಾರೆ. ಆದರೆ ತೋಟಕ್ಕೆ ಈಗ ನೀರು ಬಿಡ್ತಾ ಇದ್ದೀನಿ ನಾನು. ಈಗ ಮೋಟ್ರನ್ನ ಆನ್ ಮಾಡಬೇಕು. ಮೋಟ್ರನ್ನ ಗ್ರೀನ್ ಬಟನ್ನು ಗ್ರೀನ್ ಆಗಿ ಒತ್ತಿರಿ. ಈಗ ಎಲ್ಲ ಸಂಪಕ್ಕೆ ನೀರು ಓಡ್ತಾ ಇದೆ. ಗೇಟ್ ವಾಲ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ತೋಟಕ್ಕೆ ಬಿಟ್ಕೊಬೇಕು. ಇನ್ನು ಮಿಕ್ಕಿದ್ದೆಲ್ಲ ಸಂಪ್ ಪೂರ್ತಿ ಬಿಟ್ಕೊಂಡ್ರೆ ಅಷ್ಟೇ. ಗೇಟ್ ವಾಲ್ಗಳೆಲ್ಲ ಅಂದರೆ ಅಲ್ಲಿ ಪೈಪ್ಗಳೆಲ್ಲ ಅಂದರೆ ಅಲ್ಲಿ ಕಿತ್ಕೊಂತದೆ. ಆಮೇಲೆ ಕಿತ್ಕೊಂಡ್ರೆ ಯಾವನು ವನವಾಸ ಮಾಡೋದು. ಹೊಸ ಸಿಸ್ಟಮ್ ಬೇಕಾದ್ರೆ ಹಾಕ್ಬಿಡ್ಬೋದು, ಹೊಸ ಪೈಪ್ಲೈನ್ ಬೇಕಾದ್ರೆ ಹಾಕ್ಬಿಡ್ಬೋದು. ಈ ಹಾಕಿರೋ ಪೈಪ್ಲೈನ್ ಏನೋ ಕಿತ್ಕೊಂಡು ಹೋಗೈತೆ ಅಂದರೆ ಹಾಕೋದು ಬಾರಿ ಸಮಸ್ಯೆ ಕಣ್ರಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಇವತ್ತು ಈ ತೋಟಕ್ಕೆ ನೀರು ಬಿಟ್ಟಿದ್ದೇನೆ. ಆಲ್ಮೋಸ್ಟ್ ಈ ತೋಟಕ್ಕೆಲ್ಲ ನೀರು ಬಿಟ್ಟು ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಚೆಕ್ ಮಾಡ್ಕೊಂಡು ಬಂದ್ರಿ ಕಣ್ರಿ. ಈಗ ಸಮಯ ಆಗಿದೆ 8 ಗಂಟೆ. ಟೀ ಬ್ರೇಕ್ ತೊಗೊಬೇಕು ಅಂತ ಟೀ ಕುಡಿಯೋಕ್ಕೆ ಕೂತ್ಕೊಂಡಿದ್ದೀವಿ. ಹಾಗೆ ಇವತ್ತು ಏನಪ್ಪ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಆಲ್ಮೋಸ್ಟು ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಇವಾಗ ಟೀ ಕುಡಿದ್ಬಿಟ್ಟು ಮತ್ತೆ ಕೆಲಸನ ಶುರು ಮಾಡೋಣ. ಮೊನ್ನೆ ಮಳೆ ಬಿದ್ದಿದ್ದೆ, ತೋಟಕ್ಕೆ ನೀರೇ ಬಿಟ್ಟಿರಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸರಿ ಚೆನ್ನಾಗಿ ಒಳ್ಳೆ ಮಳೆ ಬಿತ್ತು. ಅದರಲ್ಲಿ ಏನಂತ ಹೇಳಿದ್ರೆ ರೋಟ್ರಿ ಬೇರೆ ಹೊಡೆದ್ಬಿಟ್ಟಿದ್ದು ಕಾರಣ, ಮಳೆ ಬಿದ್ದಿದ್ದು ಕಾರಣ ತುಂಬ ಚೆನ್ನಾಗಿ ನೀರು ಕುಡೀತು, ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ನೀರು ಕುಡೀತು. ಹಾಗಾಗಿ ತುಂಬ ಚೆನ್ನಾಗಿ ತ್ಯಾಮ ಆಯಿತು. ಹಾಗಾಗಿ ಇವಾಗ ಬಂದು ಇವತ್ತು ನೀರು ಬಿಡ್ತಾ ಇದ್ದೀನಿ. ತ್ಯಾಮ ಎಲ್ಲ ಸ್ವಲ್ಪ ಆರದ ಮೇಲೆ. ಹಾಗೆ ಮಳೆ ಬಿದ್ದ ಮೇಲೆ ಸ್ವಲ್ಪ ಕೆಲವೊಬ್ರು ಏನು ಮಾಡ್ತೀರಿ, ವಿಪರೀತ ತ್ಯಾಮ ಆರಿ ಮತ್ತು ಬಿರುಕಿಗಳು ಬಿಡೋವರೆಗೂ ಕೂಡ ನೀರು ಬಿಡಲ್ಲ. ಆ ಥರ ಮಾಡಿಕೊಡ್ದು ಕಣ್ರಿ. ಯಾಕಂತ ಹೇಳಿದ್ರೆ ಮಳೆ ನೀರು ಬಿದ್ದು ಅಂದರೆ ಒಂದು ಸರಿ ಬಿದ್ದರೆ ಪರವಾಗಿಲ್ಲ, 2 ಸರಿ ಬಿದ್ದರೆ ಪರವಾಗಿಲ್ಲ. ಆದರೆ ಜಡಿಗಳು 15 ದಿನ 20 ದಿನ ತಿಂಗಳು ಈ ಥರ ಇಟ್ಕೊತೈತಲ್ಲ, ಆ ಒಂದು ಟೈಮಲ್ಲಿ ನಾವು ಸೆಂಟ್ರಲ್ ಒಂದೊಂದು ನಮ್ಮ ಬೋರ್ವೆಲ್ ನೀರನ್ನ ಕೊಟ್ಕೊಬೇಕಂತೆ. ಯಾಕಂತ ಹೇಳಿದ್ರೆ ಮಳೆ ನೀರು ಕುಡಿದು ಭೂಮಿ ಎಲ್ಲ ಉಳಿ ಬಂದ್ಬಿಟ್ಟಿರ್ತೈತೆ ಆಲ್ಮೋಸ್ಟು. ಹಾಗಾಗಿ ಒಂದು ಸರಿ ನೀರು ಕೊಟ್ಕೊಂಡ್ರೆ ಒಳ್ಳೆಯದು. ನಿನ್ಕೇನಾ? ನಾವು ಯಾವ ಟೀ ಕುಡಿಯೋಕೆ ಹೋದ್ರು ನೀನು ಬಿಸ್ಕೆಟ್ ತಿನ್ನೋಕ್ಕೆ ಬರ್ತೀವಿ ಬಾ. ನಿಂಗೆ ಇನ್ನೇನು ಮಾಡೋ ಕೆಲಸ ಲೋಪಾರ್ ನನ್ನ ಮಗನೇ. ನಾವು ಟೀ ಕುಡಿಯೋಕೆ ಬಂದರೆ ಸಾಕು, ಇವನು ಬಿಸ್ಕೆಟ್ ತಿಂತವ್ರೆ ಅಂತ ಓಡ್ ಬರೋದು ನಮ್ಮ ಜಿಮ್ಮಿ. ಅಲ್ಲೇನಾ ಜಿಮ್ಮೆ ಅಲ್ಲ? ಈಗ ಸಮಯ ಬಂದು 10 ಗಂಟೆ ಆಗಿದೆ ಕಣ್ರಿ. ಈಗ ಊಟ ಎತ್ಕೊಬರೋಕ್ಕೆ ಮನೆ ಕಡೆ ಹೋಗ್ತಾ ಇದ್ದೀನಿ. ಊಟ ಎತ್ಕೊಂಬಂದು ನಾಷ್ಟ ತಿನ್ಬಿಟ್ಟು ಮತ್ತೆ ಅದೇ ಕೆಲಸನೇ ಕಾಯಿ ಬಿಡಿಸ್ಬೇಕು. ಇವತ್ತು ಏನೆಲ್ಲ ಕೆಲಸ ಮಾಡ್ತೀನಿ ನೋಡೋಣ. ಈಗ ಸಮಯ ಬಂದು 10 ಗಂಟೆ ಆಗಿದೆ.
1 ಗಂಟೆ ಅಷ್ಟವರೆಗೂ ಕಾಯಿ ಬಿಡಿಸ್ಬೇಕು. ಎಷ್ಟು ಬಿಡಿಸ್ತೀವೋ ಎಷ್ಟಿಲ್ಲ ಗೊತ್ತಿಲ್ಲ. ಗಾಡಿ ಅಂತೂ ತೋಟತ್ರಕ್ಕೆ ಬರೋಲ್ಲ. ಎಲ್ಲಿ ಸೆಂಟಿಂಗ್ ಕೇಳ್ತಾರೋ ಗೊತ್ತಿಲ್ಲ. ಅಲ್ಲಿ ಗಂಟೆ ನಾವು ಸೆಂಟಿಂಗ್ ಕೊಡಲೇಬೇಕು. ಈ ಥರ ಇರ್ತೈತೆ ಕಣ್ರಿ ನಮ್ಮ ಜೀವನ. ಇವಾಗ ಅರ್ಧ ದಾರಿ ಪಾಸ್ ಮಾಡಿದ್ದೀನಿ, ಇನ್ನು ಅರ್ಧ ದಾರಿ ಇದೆ, ಮನೆಗೆ ಹೋಗೋಣ. ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಕಣ್ರಿ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಡೈಲಿ ಮುದ್ದೆ ಸಾರು ತಿಂದು 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 ನಾಲ್ಗೆಲ್ಲ ಬರ್ಗೆಟ್ಟೋಗ್ಬಿಟ್ಟಿತ್ತು. ಏನಂದರೆ ಮುದ್ದೆ ಅಂದರೆ ಇಷ್ಟನೇ, ಆದರೆ ಡೈಲಿ ತಿಂತಾ ಇದ್ರೆ ಒಂಥರ ಬೇಜಾರು ಕಣ್ರಿ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಬಂದು ಬಿಸಿ ಬಿಸಿ ಬೇಳೆ ಬಾತು ಮತ್ತು ಖಾರ ಬೂಂದಿ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಇವತ್ತು ಬಿಸಿ ಬೇಳೆ ಬಾತ್ ಕಣ್ರಿ ನಮ್ಮ ಮನೇಲಿ. ಬಿಸಿಬೇಳೆ ಬಾತು ಮತ್ತು ಖಾರ ಬೂಂದಿ ಎರಡು ಸೇರಿಸಿ ಊಟ ಮಾಡಿ ಮತ್ತೆ ಕೆಲಸ ನೋಡೋಣ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಮಾವು ಬಿಸಿಬೇಳೆ ಬಾತ್ ಚೆನ್ನಾಗಿತ್ತು. ನೀನು ಚೆನ್ನಾಗಿ ಹಾಕಿದೆ, ನಾನು ಚೆನ್ನಾಗಿ ತಿಂದೆ. ಜೊತೆ ಖಾರ ಬೂಂದಿ ಬೇರೆ ಚೆನ್ನಾಗಿ ತಿಂದಿದ್ಮೇಲೆ ಈ ಮರ್ಕೆಳಗಡೆ ಬಂದ್ರಿ ನಿದ್ದೆ ಹೊಡಿಬೇಕು ಅನ್ಸುತ್ತೆ. ಏನು ಮಾಡೋದು ಕಣ್ರಿ, ಏನು ಮಾಡೋದ? ಮಲ್ಕಂಡ್ಲ ಕಾಯ ಕಿತ್ಬಿಟ್ಟು ನಿನ್ನ ಮಾರ್ಕೆಟ್ಗೆ ಹಾಕ್ತೀಯಾ? ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಒಂದು ಟೈಮು ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ದೇವ್ರಂಗಿರ್ತೀನಿ. ಒಂದೊಂದು ಟೈಮ್ ಅಯ್ಯ ಯಾವ ಕೆಲಸ ಎಲ್ಲ ಹೋಗ್ಲಿ, ರೆಸ್ಟ್ ಮಾಡೋಣ ಅನಿಸ್ತೈತೆ. ನಾನು ಏನು ಮಾಡೋದು? ಹಿಂಗೆ ಅನ್ಸುತ್ತೆ, ಹಿಂಗೆ ಯೋಚನೆ ಬರ್ತೈತೆ. ಏನು ಮಾಡೋಕ್ಕಾಗಲ್ಲ. ಓಕೆ ಬನ್ನಿ, ಇದೇ ಥರ ಮಲ್ಕೊಂಡು ಕುತ್ಕೊಂಡಿದ್ರೆ ಕೆಲಸ ನಡೀತೈತಾ? ಕೆಲಸ ನಡೆಯಲ್ಲ. ನಾನು ಟವಲ್ ನೋಡ್ದಾ? ಆ ಟಾರ್ಪಲ್ ಮೇಲೆ ಹಾಕಿದ್ದೇನೆ ನೋಡ. ಮಾಡ್ಕೊರಲ್ಲ, ನಂಗೇನು ಗೊತ್ತು? ನಿಂಗೇನು ಗೊತ್ತೈತಿದೆ? ಏನು ಗೊತ್ತಿರಲ್ಲ ನಿಂಕ. ಅಯ್ಯ, ನಿನ್ನ ಕೈ ಕೊಟ್ಟಿದ್ದೀನಿ, ಎಲ್ಲಿ ಬೇಕಲ್ಲಿ ಮಾಡ್ಕೊಬೇಕು. ನೀನು ಎಲ್ಲಂದಲ್ಲಿ ಹಾಕ್ಬಿಟ್ಟು ನಾನು ಕೇಳೋದಲ್ಲ. ವೇಸ್ಟ್ ಬಾಡಿ ನೀನು ಎಷ್ಟು ಬಾಡಿ. ಡಬ್ನ ಅದೆಲ್ಲ ಒಂದು ಜಾಗದಾಗ ಇಕ್ಕು, ಕುಚ್ಚಿಕ್ಕು ಡಬ್ನ. ಏನು ನೀನು ಒಬ್ಬಳಿಗೆ ಗೊತ್ತಿರೋದು? ನಂಗೆ ಹೆಂಗೆ ಗೊತ್ತಿರ್ತದೆ ಇಲ್ಲ ನೋಡು. ಅದು ಯಾಕೆ ಇಷ್ಟ ಅಲ್ಲಿ ತಿಂತೀಯಮ್ಮ? ನಾನು ಕೇಳಬಾರ್ದು, ನೀನು ಇಕ್ಕೊಂಬೇಕು. ನೀನು ಕೇಳಿದ್ರೆ ಏನು ಪಕ್ಕದ ಮನೆಯವ್ಳನ್ನ ಕೇಳಲಿಲ್ಲ, ಪಕ್ಕದ ತೋಟದವಳನ್ನ ಕೇಳಲ್ಲ. ನೀನು ಇಕ್ಕಬೇಕು, ನೀನು ಎತ್ಕೊಬೇಕು. ಇಂಥ ವಾಣೇನೆ ಕಲಿ, ಜೀವನದಾಗ ಉದಾರಾತ್ಯ. ಹಂಸಂಗ್ಲಂಗ್ಲೆ ನಿಧಾನ ಮೇಲೆ ಇಟ್ಪಣ್ಣ, ಇಲ್ಲ ಮೂಟೆ ಪರ್ಕೊಂಡೋರ್ತು ಪಾತ್ಯ. ಓಕೆ ಫ್ರೆಂಡ್ಸ್, ಗಾಡಿ ರೆಡಿ ಆಯಿತು, ಮಾರ್ಕೆಟ್ ಕಡೆ ಹೊರಡ್ತು. ಹಿಂದೆ ಇರೋದು ಮೂಟಿಗಳು ನಂದೆ. ಈಗ ಬಂದು ತುಂಬ ದಿನ ಆಗಿತ್ತು ಹೊರಗಡೆ ಬಂದು, ಹಾಗಾಗಿ ಹೊರಗಡೆ ಬಂದಿದ್ದೀವಿ ಇವತ್ತು. ನಾನು ಮತ್ತು ನನ್ನ ಮಿಸ್ಸಸ್ಸು ಚಿಕನ್ ರೋಲ್ ತಗೊಂಡಿದ್ದೀವಿ. ಚಿಕನ್ ರೋಲ್ ತಿಂತಾಯಿದ್ದೀರಿ ಕಣ್ರಿ. ಬನ್ನಿ ಫ್ರೆಂಡ್ಸ್, ಚಿಕನ್ ರೋಲ್ನ ತಿನ್ನೋಣ. ಇವತ್ತು KFCಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರೋಸಕ್ಕೆ ಆಲ್ಮೋಸ್ಟ್ ತೋಟಕ್ಕೆ ಇವತ್ತು 5 ಗಂಟೆ ಆಗೋಯ್ತು ಕಣ್ರಿ. ಸುಮಾರು ಒಂದು 3:30-4 ಗಂಟೆಗೆಲ್ಲ ಬರ್ತಾ ಇದ್ದವರು. ಇವತ್ತು ಸ್ವಲ್ಪ ತಡವಾಗಿ ಬಂದಿದ್ದೀರಿ. ಏನಂದರೆ ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ. ನಾವು ಕೂಡ ಅಷ್ಟೇ ಸುತ್ತಾಡೋಕ್ಕೆಲ್ಲ ಹೋಗಲಿಲ್ಲ. ಇವತ್ತು ಸ್ವಲ್ಪ ಬಿಡುವಾಯ್ತು, ಹಾಗಾಗಿ ಹೋಗಿ ಎಲ್ಲ ಸುತ್ತಾಡಿಕೊಂಡು KFCನಲ್ಲಿ ಹೋಗಿ ಬರ್ಗರು, KFC ಮತ್ತು ಚಿಕನ್ ರೋಲು ಇವೆಲ್ಲ ತಿನ್ಕೊಂಡು ಸ್ವಲ್ಪ ತಿನ್ಕೊಂಡು
ಓಡಾಡ್ಕೊಂಡು ಬಂದೆ. ಏನಂದರೆ ಯಾವಾಗ ಇದ್ದೇ ಇರುತ್ತೆ ಕೆಲಸ, ಫ್ರೀ ಸಿಕ್ಕಿದಾಗ ಈ ಥರ ಹೊರಗಡೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರಬೇಕು ಕಣ್ರಿ. ಇದು ಮೊನ್ನೆ ತಾನೇ ರೆಸ್ಟೋರೆಂಟ್ ಅಂದರೆ ನಮ್ಮೂರಲ್ಲಿ ಇವತ್ತಿಗೂ ಕೂಡ KFC ಇರಲಿಲ್ಲ. ಇದು ಮೊನ್ನೆ ತಾನೇ ರೀಸೆಂಟಾಗಿ ಓಪನ್ ಆಗಿದ್ದು. ಓಪನ್ ಆಗಿದ್ದಾಗಿಂದ ಅಂದ್ಕೊಂಡೆ ಇವತ್ತು ಯಾವ ಒಂದಿನ ಬರಬೇಕಿಲ್ಗೆ ಅಂತ. ಅದು ಇವತ್ತು ಬಿಡುವಾಯಿತು. ಹೋಗಿ ಚೆನ್ನಾಗಿ ತಿನ್ಕೊಂಡು ಇವಾಗ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಏನಿರುತ್ತೆ ರೋಟಿ ನೋಡೋಣ. ಯಜಮೆ ಓಯ್ ಬರಲ್ಲ ಬೈಲ, ನನ್ನ ಮಗ ನಮ್ಗಾದ್ರೆ ಕೆಲಸ ಐತೆ, ನಿಂಗೇನೈತೆ ನನಗಿಂತ ಮುಂಚೆ ಓಡ್ತಾ ಇದೆಯಾ ನೋಡಿ. ನಮ್ಮ ಜಿಮ್ಮಿಗೆ ಕೆಲಸ ಇಲ್ಲ, ಅವ್ನಿಗೇನು ಕೆಲಸ ಇಲ್ಲ ಏನಿಲ್ಲ, ಸುಮ್ಮನೆ ಅಲ್ಲಿ ಬಂದು ನಮ್ಮ ಜೊತೆಗೆ ಕಾವಲಿಡ್ತಾನೆ ಅಷ್ಟೇ. ಆದರೂ ನಮಗಿಂತ ಮುಂಚೆ ಹೋಗ್ತಾವನೆ. ಅದಕ್ಕೆ ಹೇಳೋದು ನಾಯಿಗೆ ನಿಯತ್ ಜಾಸ್ತಿ ಅಂತ, ನಮಗೆ ಕಾವಲು ಕಣ್ರಿ. ಈಗ ಸಮಯ ಆಗಿದೆ 6 ಕಾಲಾಗಿದೆ ಕಣ್ರಿ. ಕಾಯಿ ಕೇಳ್ತಾ ಯಾಕೋ ಗೊತ್ತಿಲ್ಲ ನೀರು ಬಲ್ಲಿದ್ದ ಅವರ ಎತ್ತು ಬಿಡ್ತು. ಹಾಗಾಗಿ ನೀರು ಕುಡಿತಾ ಇದ್ದೀನಿ ಕಣ್ರಿ. ಸಂಜೆ ಇವತ್ತು ಬರೋದೇ ತಡ ಆಗೋಯ್ತು, ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು. ಹಾಗಾಗಿ ಇವತ್ತು ಕಾಯಿ ಕೀಳೋದು ಸ್ವಲ್ಪ ಕಡಿಮೆ ಬಿದ್ದಿದೆ. ಅಲ್ಲಿ ನೋಡ್ತಾ ಇದ್ದೀರಾ ಹಿಂದ್ಗಡೆ ಮೂಟೆ ಅಷ್ಟೇ ಬಿಡಿಸಿರೋದು. ಆಲ್ಮೋಸ್ಟ್ ಮನೆಗೆ ಮಧ್ಯಾಹ್ನ ಬಂದರೆ ಸಂಜೆ ಬಂದರೆ ಮನೆಗೆ ಹೋಗೋ ಪಟ್ಟಿಗೆ ಒಂದು ಮೂಟೆ ಕೀಳ್ತಾಯಿದ್ರಿ. ಆದರೆ ಇವತ್ತು ಒಂದು ಅರ್ಧ ಮೂಟೆ ಕೀಳ್ತೀವೇನೋ ಅಷ್ಟು ಅಲ್ಲೇನಮ್ಮ ಪ್ರೇಮಕ್ಕ? ಅಷ್ಟೇ, ಏನಂದರೆ ಹತ್ರ ಒಂದು 3/4 ಮೂಟೆ ಕೀಳ್ತೀವಿ ಅಷ್ಟೇ. ಅದಾದಮೇಲೆ ಇನ್ನೇನಿದ್ರು ನಾಳೆ ಬೆಳಗ್ಗೆನೆ ಬಂದು ನೋಡ್ಕೊಳೋದು. ಇನ್ನು ಇಷ್ಟೆಲ್ಲ ಇದೆ, ತೋಟ ಎಲ್ಲ ಇದೆ ಬಿಡಿಸೋದು. ಆಲ್ಮೋಸ್ಟ್ ಬಿಡಿಸ್ಕೊಂಡು ಇದೇ ರೀತಿಯಾಗಿ ಹೋಗ್ತಾ ಇರೋದು ಕಣ್ರಿ. ಇವಾಗ ಸದ್ಯಕ್ಕೆ ನಾನು ನೀರು ಕುಡಿಯೋಣ ಅಂತ ಕೂತ್ಕೊಂಡೆ. ಈ ಕಡೆ ನಮ್ಮಮ್ಮ ಎಲ್ಲ ಅಡಿಕೆ ಹಾಕ್ಕೊಂಡು ಕೂತ್ಕೊಂಡವ್ರೆ. ನಮ್ಮಮ್ಮ ನೀರು ಕುಡಿಬೇಕು ಅನಿಸ್ತಾ ಇದೆ, ನೀರು ಬಲೆ ದವರಾತೈತೆ, ಎತ್ಕೊಬತ್ತೀನಿ, ನಿನಗೂ ಬೇಕಾ ಅಂತ ಹೇಳಿದ್ರು. ಎತ್ಕೊಬ್ಬಮ್ಮ ಅಂತ ಹೇಳಿದೆ. ನಾನು ನೀರು ಕುಡಿದೆ. ಈ ಕಡೆ ನಮ್ಮಮ್ಮ ಎಲ್ಲ ಅಡಿಕೆ ಹಾಕ್ಯಂತವ್ರೆ. ಇವಾಗ ಇನ್ನೇನು ಕೇಳೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡೋದು, ಕತ್ಲಾಗೋವರೆಗೂ ಬಿಡಿಸೋದು ತೊಂಡೆಕಾಯಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಕೆಲಸ ಆಯಿತು ಕಣ್ರಿ. ಈಗ ಸಮಯ ಬಂದು 6:53 ಆಗಿದೆ. ಕರೆಕ್ಟಾಗಿ ಟೈಮ್ ಅಂದರೆ ಕರೆಕ್ಟಾಗಿ 6:53 ಆಗಿದೆ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರಿ ಕಣ್ರಿ. ಇನ್ನು ಮನೆ ಕಡೆ ಹೊರಡೋದು, ಕತ್ಲು ಕೂಡ ಆಯಿತು. ಇನ್ನು ನಾವು ಕೂಡ ಮನೆ ಕಡೆ ಹೊರಡಬೇಕು. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಒಬ್ಬ ಪುಣ್ಯಾತ್ಮ ಬಂದು ಕಮೆಂಟ್ ಮಾಡಿದ್ದಾರೆ. ಅದೇನಕ್ಕೆ ಮಾಡೋದು ನನಗಂತೂ ಗೊತ್ತಾಗಿಲ್ಲ. ಏನಪ್ಪ ಕಮೆಂಟ್ ಅಂದರೆ ಅದು ನೋಡಿದ್ರೆ ನಗಬೇಕು ಅಳಬೇಕು ಒಂದು ಕೂಡ ಗೊತ್ತಿಲ್ಲ. ಏನಂದರೆ ಗುರು, ಡೈಲಿ ವಿಡಿಯೋಸ್ ಮಾಡ್ತೀಯಲ್ಲ ನೀನು, ನಿನ್ಗೇನು ಬೇಜಾರಾಗಲ್ವಾ ಅಥವಾ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಒಬ್ಬ ಪುಣ್ಯಾತ್ಮ ಕಮೆಂಟ್ ಮಾಡಿದ್ದಾನೆ. ಆ ಪುಣ್ಯಾತ್ಮನಿಗೆ ಈ ಒಂದು ವಿಡಿಯೋ ಮುಖಾಂತರ ಹೇಳೋದೇನಪ್ಪ ಅಂದರೆ, ನನಗಂತೂ ಮಾಡೋ ಕೆಲಸ ಬೇಕಾದಷ್ಟಿದೆ. ಆದರೂ ಕೂಡ ನಾನು 24 hours ಇದೆ ಯೂಟ್ಯೂಬಲ್ಲಿ ಇರ್ತೀನಿ ಅಂತ ತಿಳ್ಕೊಂಡ್ರೆ ಅದು ನೀನು ಭ್ರಮೆ. ಸೈಕಲ್ ಗ್ಯಾಪ್ ಅನ್ನೋದೇನಿರ್ತೈತೆ ಅದರಲ್ಲಿ ಮಾತ್ರ ನಾನು ಸ್ವಲ್ಪ ಟೈಮ್ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಒಬ್ಬನೇ ಅಲ್ಲ, ಇವತ್ತಿನ ದಿನ ಎಷ್ಟೋ ಜನ ಯಂಗ್ಸ್ಟಾರ್ಗಳು, ರೈತರು ವಿಡಿಯೋಸ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ವಿಷಯನೇ. ನಾನು ಏನಕ್ಕೆ ವಿಡಿಯೋ ಮಾಡ್ತಿರೋದಂದರೆ, ಇವತ್ತಿನ ದಿನ ಅಂದರೆ ಹಳಬ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ತೊಂಡೆಕಾಯಿ ಹೀಗೆ ಈ ಗಿಡದಲ್ಲಿ ಬಿಡ್ತೈತೆ, ಸೋರೆಕಾಯಿ ಈ ಗಿಡದಲ್ಲಿ ಬಿಡ್ತೈತೆ, ಕುಂಬಳಕಾಯಿ ಈ ಗಿಡದಲ್ಲಿ ಬಿಡ್ತೈತೆ, ಭತ್ತ ಈ ಗಿಡದಲ್ಲಿ ಬಿಡ್ತೈತೆ, ಈರುಳ್ಳಿ ಈ ಥರ ಇರುತ್ತೆ, ಕ್ಯಾರೆಟು ನೆಲದಲ್ಲಿ ಬಿಡೋದು, ಬೀಟ್ರೋಟು ನೆಲದ ಮೇಲೆ ಇನ್ನೂ ಸ್ವಲ್ಪ ಬೆಲೆ ಬರೋದು, ಇವೆಲ್ಲ ಗೊತ್ತಿರುತ್ತೆ ಹಳಬ್ರಿಗೆ. ಆದರೆ ಇವತ್ತಿನ ದಿನ ಹುಟ್ಟಿರೋ ಮಕ್ಕಳಿಗೆ ಬೇರೆ ತರಕಾರಿಗಳು ನೋಡಿರ್ತಾರೆ ಅಷ್ಟೇ ಅವರು. ಆದರೆ ಎಲ್ಲಿಂದ ಬರುತ್ತೆ ಇದು, ಗಿಡ ಹೇಗಿರುತ್ತೆ, ವ್ಯವಸಾಯ ಹೇಗೆ ಮಾಡ್ತಾರೆ, ಇದು ಯಾರಿಗೂ ಕೂಡ ಗೊತ್ತೇ ಇರೋದಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂತ ಹೇಳಿದ್ರೆ, ಇವತ್ತಿನ ಒಂದು ಮಕ್ಕಳಿಗೆ ತುಂಬ ಚೆನ್ನಾಗಿ ಗೊತ್ತಾಗಲಿ ರೈತನ ಜೀವನ ಹೇಗಿರುತ್ತೆ, ರೈತನ ಕಷ್ಟ ಏನು, ಸುಖ ಏನು. ಒಂದು ತುತ್ತು ಅನ್ನ ಬಾಯಲ್ಲಿ ಬರಬೇಕಂದ್ರೆ, ಕೈಯಿಂದ ಬಾಯಿಗೆ ಬರಬೇಕಂದ್ರೆ ಎಷ್ಟು ಕಷ್ಟ ಇದೆ ರೈತನಿಗೆ. ಒಂದು ತುತ್ತು ಅನ್ನ ಬೆಳೆಯೋಕ್ಕೆ ರೈತ ಎಷ್ಟು ಕಷ್ಟಪಡ್ತಾನೆ. ಊಟದಲ್ಲಿ ಇವತ್ತಿಂದನೇ ಎಷ್ಟೋ ಜನ ನಾವು ನೋಡ್ತೀವಿ, ಅವ್ರನ್ನ ನೋಡಿದ್ರೆ ಕಾಲಾಗಿರೋ ತಗೊಂಡು ಹಾಕ್ಬೇಕು ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಅನ್ನ ಎಷ್ಟೇ ಇದ್ರೂ ಕೂಡ ತಟ್ಟೆಲ್ಲೇ ಕೈ ತೊಳೆದು ಬಿಡೋದು. ಅಥವಾ ಅವ್ರಿಗೆ ಸಾಕಾಗಿ ಎತ್ಕೊಂಡೋಗಿ ಒಂದು ನಾಯಿಗೆ ಹಾಕೋದಿಲ್ಲ, ಎತ್ಕೊಂಡೋಗಿ ಒಂದು ಮುಸ್ರೆಗೆ ಹಾಕೋದಿಲ್ಲ, ಒಂದು ಹಸುಗಳಿಗೆ ಕುಡ್ತೆ ನೀರಿಗೂ ಕೂಡ ಹಾಕೋದಿಲ್ಲ, ಅವರು ಒಂದು ನಾಯಿಗೂ ಕೂಡ ಹಾಕೋದಿಲ್ಲ. ಅನ್ನ ಬಂದು ಹಸುಗಳಿಗೆ ಹಾಕಂಗಿಲ್ಲ. ಅನ್ನ ಬಂದು ಮೂಗ ಪ್ರಾಣಿಗಳಿಗೆ ಅದು ತಿರುಗೋದಿಲ್ಲ. ಅದು ಒಂಥರ ಅನ್ನ ಬಂದು ವಿಷ ಒಂದು ಪ್ರಾಣಿಗಳಿಗೆ, ಕುರಿಗಳಿಗಾಗಿರ್ಬೋದು, ಹಸುಗಳಿಗಾಗಿರ್ಬೋದು, ದನ ಕರುಗಳಿಗಾಗಿರ್ಬೋದು, ಅನ್ನ ಬಂದು ವಿಷ.
ಅವುಗಳಿಗೆ. ಯಾಕಂತ ಹೇಳಿದ್ರೆ ನಂಬರ್ ತಿರ್ಗೋದಿಲ್ಲ. ಇನ್ನ ಬೇಕಾದ್ರೆ ಮುದ್ದೆ ಬೇಕಾದ್ರೂ ಕೊಡ್ಬೋದು. ಮುದ್ದೆನೂ ಕೂಡ ಅಷ್ಟೇ ಎಷ್ಟೋ ಜನ ಕೈ ತೊಳೆಯೋದು ನೋಡ್ತೀವಿ, ಏನೇನೋ ಮಾಡೋದು ನೋಡ್ತೀವಿ, ಇದು ಬಿಸಾಡೋದು ನೋಡ್ತೀವಿ, ಈ ಥರ ಎಲ್ಲ ಮಾಡೋದು ನಾವು ನೋಡ್ತೀವಿ. ಅವ್ರಿಗಾದ್ರೂ ಇದೊಂದು ನಮ್ಮಿಂದ ಒಂದು ಗೊತ್ತಾಗಲಿ, ರೈತ ಬಂದು ಇಷ್ಟು ಕಷ್ಟಪಡಬೇಕಾ ಅಂತ ಅವ್ರಿಗೂ ಕೂಡ ಗೊತ್ತಾಗಬೇಕು. ಈ ತರಕಾರಿ ನಮ್ಮ ತಟ್ಟೆನಲ್ಲಿ ಬಂದು ಬೀಳ್ಬೇಕಂದ್ರೆ ಎಷ್ಟು ಕಷ್ಟ ಇದೆ, ರೈತ ಬಂದು ಎಷ್ಟು ಕಷ್ಟ ಸುಖ ಬಿದ್ದೇಳಿ ಬೆಳಿತಾನೆ ಅನ್ನೋದು ಈ ವಿಡಿಯೋ ಮುಖಾಂತರ ಗೊತ್ತಾಗಬೇಕು ಅಂತ ನಾವು ವಿಡಿಯೋ ಮಾಡೋದು ಕಣ್ರಿ. ಮನೆ ಮುಂದೆ ಬರೋ ತರಕಾರಿನ, ಬಂಡಿನಲ್ಲಿ ಬರೋ ತರಕಾರಿನ ಎಷ್ಟು ಚೆನ್ನಾಗಿ ಕೇಳ್ತೀರಾ. ಅವನು 50 ರೂಪಾಯಿ kg ಅಂದರೆ 20 ರೂಪಾಯಿ ಮಾಡಂಗೆ ಕೊಡ್ತೀಯಾ, 1-2 kg ತಗೊಂತೀನಿ ಅಂತಾರೆ ಅಲ್ಲವೇ. ಆದರೆ ಈ ವಿಡಿಯೋಸ್ನೆಲ್ಲ ನೋಡಲಿ, ರೈತನಿಗೆ ಎಷ್ಟು ಕಷ್ಟ ಇದೆಯಾ, ಅವ್ನು ಕೇಳ್ದಷ್ಟು ನಾವು ಕೊಡಬೇಕು ಅಂತ ಅವ್ರಿಗೂ ಕೂಡ ಮನಸ್ಸಿಗೆ ಬಂದೇ ಬರುತ್ತೆ ಅಲ್ವೇ. ಅದಕ್ಕಾಗಿ ನಾವು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಗುರು, ಇನ್ನೇನು ಇಲ್ಲ. ಮಾಡೋಕ್ಕೆ ಕೆಲಸ ಎಷ್ಟಿದೆ ಅಂತ ಹೇಳಿದ್ರೆ ಬೆಳಗಿಂದ ಸಾಯಂಕಾಲ ಗಂಟ ಮಾಡಿದ್ರೂ ಕೂಡ ಕೆರ್ಕೊಳಕ್ಕೂ ಪುರ್ಸೋತಿರಲ್ಲ, ಅಷ್ಟು ಕೆಲಸ ಇದೆ ನನಗೆ. ಅದರಲ್ಲಿ ಸೈಕಲ್ ಗ್ಯಾಪ್ ಅನ್ನೋ ಒಂದು ಟೈಮಲ್ಲಿ ನಾನು ವೀಡಿಯೋಸ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಇನ್ನೊಂದಷ್ಟು ಬೆಳೆಸ್ತಾ ಇದ್ದಾರೆ. ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಇನ್ನೊಂದಷ್ಟು ಜನ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ನನಗೆ ಅಷ್ಟೇ ಸಂತೋಷ, ಅಷ್ಟೇ ಖುಷಿ. ನಾನು ವ್ಯೂಸ್ ಬಂದಿಲ್ಲ, ಸಬ್ಸ್ಕ್ರೈಬರ್ಸ್ ಬಂದಿಲ್ಲ, ಇನ್ನೊಂದು ಬಂದಿಲ್ಲ, ಮತ್ತೊಂದು ಬಂದಿಲ್ಲ ಅಂತ ಯಾವತ್ತೂ ನಾನು ಬೇಜಾರು ಮಾಡ್ಕೊಂಡು ನಾನಲ್ಲ. ಎಷ್ಟೇ ಜನ ನೋಡಿದ್ರು ಕೂಡ, ಅದರಲ್ಲಿ ಸ್ವಲ್ಪ ಜನ, 100 ಜನ ನೋಡಿದ್ರು ಕೂಡ ಅದರಲ್ಲಿ ಒಂದು 10 ಜನ ಆದರೂ ಲೈಕ್ ಮಾಡ್ತಾರೆ. ನಮ್ಮಂಥ ಹಳ್ಳಿ ಹುಡುಗರಿಗೆ, ರೈತನಿಗೆ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ, ಬೆಳೆಸ್ತಾರೆ. ಅದು ನಮಗೆ ಸಿಕ್ಕಾಪಟ್ಟೆ ಖುಷಿ ವಿಷಯ. ನಾವು ಡೈಲಿ ಯೂಟ್ಯೂಬಲ್ಲಿ ಬರಬೇಕಂದ್ರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನನಗೆ ಬಂದು ಇದರಲ್ಲಿ ಒಂಥರ ಖುಷಿ ಇದೆ, ಬೇರೆ ಇನ್ನೇನೂ ಇಲ್ಲ. ನನಗೆ ಇದರಲ್ಲಿ ಬಂದು ಈ ಥರ ವಿಡಿಯೋ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಗುರು. ಯಾಕಂತ ಹೇಳಿದ್ರೆ ನೀವು ಮಾಡೋ ಒಂದು ಲೈಕು, ನೀವು ಮಾಡೋ ಒಂದು ಸಬ್ಸ್ಕ್ರೈಬು ನನ್ನ ಇನ್ನೊಂದಷ್ಟು ಮಟ್ಟಿಗೆ ಬೆಳೆಸುತ್ತೆ, ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಅಷ್ಟೇ. ಮಾಡೋಕ್ಕೆ ಕೆಲಸ ತಿಕ್ಕ ಒರೆಸ್ಕೊಳಕ್ಕೂ ಬಿಡುವಿಲ್ಲ, ಅಷ್ಟು ಕೆಲಸ ನನಗಂತೂ ಇದ್ದೇ ಇದೆ. ಇನ್ನು ಬೇರೆ ಉದ್ದೇಶ ಏನೂ ಇದರಲ್ಲಿ ಇಲ್ಲ. ನೋಡಿ, ಬೆಳಗ್ಗೆ ಬಂದೆ, ಇಷ್ಟೊತ್ತವರೆಗೂ ವೀಡಿಯೋ ಮಾಡಿದೆ, ಇಷ್ಟೊತ್ತವರೆಗೂ ನಾನು ಕೆಲಸ ಮಾಡಿದೆ, ಇಷ್ಟೊತ್ತವರೆಗೂ ವೀಡಿಯೋ ಮಾಡಿದೆ. ಇನ್ನು ಸೂರ್ಯ ಕೂಡ ಮುಳುಗ್ತಾ ಬಂದ. ಇನ್ನು ನಾನು ಕೂಡ ಮನೆ ಕಡೆ ಹೊರಡ್ತೀನಿ. ಮತ್ತೆ ನಾಳೆ ಬಂದು ಕೆಲಸ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನನ್ನ ರೋಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಈ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋನ ನೀವು ಡೈಲಿ ಮಿಸ್ ಮಾಡ್ತೀರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಟರೆ ಸಾಕು. ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ, ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟ. ಮತ್ತೆ ನಾಳೆ ನಿಮ್ಮ ಕನಸು ಸಿಗ್ತೀನಿ.